ಹಲೋ ಮೈ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವಾಗ ಯಾರ್ಯಾರು ನಿಮ್ಮ ಬೋರ್ಡ್ ಪ್ರಿಪರೇಷನ್ ಮತ್ತೆ KCD ಪ್ರಿಪರೇಷನ್ ಮಾಡಿದ್ರಾ, ನಿಮಗೆ ಕಾಡುವ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಹೌ ಟು ಮ್ಯಾನೇಜ್ ಬೋರ್ಡ್ಸ್ ಮತ್ತೆ KCD ಅಲ್ವಾ? ಸೊ ಹೇಗೆ ನೀವು KCD ಮತ್ತೆ ಬೋರ್ಡ್ಸ್ ನ ಒಟ್ಟಿಗೆ ನೀವು ಮ್ಯಾನೇಜ್ ಮಾಡಬಹುದು ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ದಟ್ ಈಸ್ ಹೌ ಟು ಮ್ಯಾನೇಜ್ ಬೋರ್ಡ್ಸ್ ಆಸ್ ವೆಲ್ ಆಸ್ KCD. ದ ವೆರಿ ಫಸ್ಟ್ ಥಿಂಗ್ ನೀವೇನ್ ಮಾಡಬೇಕು, ಮಾಸ್ಟರ್ ದ NCERT ಅಂಡ್ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ಫಸ್ಟ್. ಓಕೆ, ಸೊ ಇಲ್ಲಿ ನಾವು ಹೇಳೋದೇನಂತಂದ್ರೆ ಫಸ್ಟ್ ನಿಮ್ಮ ಬುಕ್ ಗಳನ್ನ ರೆಫರ್ ಮಾಡಿ. ಇಫ್ ಯು ಆರ್ ಟೇಕನ್ ಅ ಬ್ಯಾಚ್, ನಮ್ದೇನಾದ್ರೂ PW ಬ್ಯಾಚ್ ಏನಾದ್ರು ತಗೊಂಡಿದ್ರೆ ಯು ಕ್ಯಾನ್ ಕನ್ಸಿಡರ್ ಯುವರ್ ಕ್ಲಾಸ್ ನೋಟ್ಸ್ ಆಸ್ ದ ಫಸ್ಟ್ ಪ್ರಿಯಾರಿಟಿ. ಓಕೆನಾ? ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು, ನೆವರ್ ಮೇಕ್ ದ ಮಿಸ್ಟೇಕ್ ಆಫ್ ಜಂಪಿಂಗ್ ಸ್ಟ್ರೇಟ್ ಶಾರ್ಟ್ ಕಟ್ ಟ್ರಿಕ್ಸ್ ಆರ್ ಅಡ್ವಾನ್ಸ್ಡ್ MCQ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕೋರ್ ಥಿಯರಿ. ಅಂಡ್ ನಾನ್ ನೋಡಿರೋ ಹಾಗೆ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ, ಸರ್ ಶಾರ್ಟ್ ಕಟ್ ಹೇಳ್ಕೊಡಿ ಅಥವಾ ಟಿಪ್ಸ್ ಹೇಳ್ಕೊಡಿ ಅಥವಾ ಟ್ರಿಕ್ಸ್ ಹೇಳ್ಕೊಡಿ ಅಂತ ನೀವು ಕೇಳ್ತಾ ಇರ್ತೀರಾ. ಸೊ ಅದನ್ನ ಇವಾಗಲೇ ಮಾಡಬಾರ್ದು. ಯಾಕೆಂದ್ರೆ ಇವಾಗ ತಾನೇ ನಿಮ್ಮ KCET ಜರ್ನಿ ಮತ್ತೆ ಬೋರ್ಡ್ ಜರ್ನಿನ ಸ್ಟಾರ್ಟ್ ಮಾಡಿದೀರಾ. ಸೊ ನೀವು ಬೋರ್ಡ್ ಎಕ್ಸಾಮ್ ಮತ್ತೆ KCET ಎಕ್ಸಾಮ್ ಎರಡೂ ಬರೀತಿರೋದ್ರಿಂದ ನಿಮಗೆ ಶಾರ್ಟ್ ಟ್ರಿಕ್ಸ್ ಮತ್ತೆ ಶಾರ್ಟ್ ಕಟ್ಸ್ ಅವೆಲ್ಲ ನಿಮಗೆ KCET ಹೆಲ್ಪ್ ಆಗುತ್ತೆ, ನಾಟ್ ಫಾರ್ ದ ಬೋರ್ಡ್ಸ್. ಓಕೆನಾ? ಸೊ ಅಂಡ್ ಮೋರ್ ಓವರ್ ಡೈರೆಕ್ಟ್ ಆಗಿ ನೀವು KCET ಕ್ವಶನ್ ಸಾಲ್ವ್ ಮಾಡಕ್ಕೆ ಹೋಗಬಾರ್ದು. ಫಸ್ಟ್ ನೀವು ಬೋರ್ಡ್ಸ್ ನ ತರೋ ಆಗಿ ಓದ್ಬೇಕು. ಅದಕ್ಕೆ ನೀವು ಮಾಡ್ಬೇಕಾದೇನು, ದ ಫೌಂಡೇಶನ್. Every complex KCET problem is rooted in a fundamental definitions or a derivation from your textbook. For instance, you cannot solve tricky numerical on a capacitors if you have not mastered the derivation of electric potential or capacitance from your board syllabus. ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಗೊತ್ತಿದೆ ಚಾರ್ಜ್ ದಟ್ ಈಸ್ ಈಕ್ವಲ್ಸ್ ಟು Q is equals to CV ಅಂತ ಬರೀತೀರಾ. ಅಲ್ಲಿ ನಿಮಗೆ ಕೆಪಾಸಿಟನ್ಸ್ ಫೈಂಡ್ ಮಾಡಬೇಕು ಅಂದ್ರೆ ಏನ್ ಮಾಡ್ತಾರೆ, Q divided by V ಅಂತ ಮಾಡ್ತೀರಾ. ಕರೆಕ್ಟಾ? ಸೊ ಇದೆಲ್ಲ ನಿಮಗೆ ಹೇಗೆ ಬಂತು, ನಿಮಗೆ ಡೆರಿವೇಶನ್ಸ್ ಪೊಟೆನ್ಶಿಯಲ್ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಡೇಟಾ ಕೊಟ್ಟರೆ ಯಾವ ಫಾರ್ಮುಲಾ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ನೀವು ಡೆರಿವೇಶನ್ ಪಾರ್ಟ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಶಾರ್ಟ್ ಕಟ್ ಮೆಥಡ್ ಗೆ ಇವಾಗಲೇ ಹೋಗಬೇಡಿ. ನಿಮಗೆ ಲಾಸ್ಟ್ 1 or 2 months ಇದ್ದಾಗ ಯು ಕ್ಯಾನ್ ಗೋ ಹೆಡ್ ಫಾರ್ ಅ ಶಾರ್ಟ್ ಕಟ್ ಮೆಥಡ್. ಯಾವಾಗಲೂ ಐ ಡು ನಾಟ್ ರೆಕಮೆಂಡ್ ದಿಸ್ ಶಾರ್ಟ್ ಕಟ್ಸ್ ಅಂಡ್ ಶಾರ್ಟ್ ಕಟ್ಸ್ ಏನಿದೆಯಲ್ಲ ಅದನ್ನ ನಾನು ರೆಕಮೆಂಡ್ ಮಾಡಲ್ಲ. ಯಾಕೆಂದ್ರೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನೀವು ಆದಷ್ಟು ಬೇಗ ಸ್ಟೆಪ್ಸ್ ನ ಸ್ಕಿಪ್ ಮಾಡಿಕೊಂಡು ಆನ್ಸರ್ಸ್ ನ ಫೈಂಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಒನ್, ಡ್ಯೂಯಲ್ ಆಕ್ಷನ್ ಅಂದ್ರೆ ಏನು, ವೆನ್ ಯು ಸ್ಟಡಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಅಲ್ವಾ, ಅವಾಗ ನಿಮಗೆ 70% ಆಫ್ KCET ಸಿಲೆಬಸ್ ಕಂಪ್ಲೀಟ್ ಆದಂಗೆ. 30% ಏನಂದ್ರೆ ಕ್ವಶನ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಷ್ಟೇ. ಸೊ ಡ್ಯೂಯಲ್ ಆಕ್ಷನ್, ವೆನ್ ಯು ಸ್ಟಡಿ ದ ಚಾಪ್ಟರ್ ಅಥವಾ ವೆನ್ ಯು ಸ್ಟಡಿ ಎ ಚಾಪ್ಟರ್ ಫಾರ್ ಯುವರ್ ಬೋರ್ಡ್ಸ್, you are automatically complete 70% of your KCET preparation for that particular topic. ನೀವು ಫಸ್ಟ್ ಚಾಪ್ಟರ್ ನ ಓದ್ತಿರ್ಬೋದು, ನೀವು ಅದು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಯಾವ್ದಾದ್ರು ನಿಮ್ಮ ಫೇವರೇಟ್ ಚಾಪ್ಟರ್ ನ ಓದ್ತಾ ಇರ್ತೀರಾ. ಸೊ ಬೋರ್ಡ್ಸ್ ಗೆ ನೀವು ತರೋ ಆದ್ರೆ ಅದರಲ್ಲಿ ನಿಮಗೆ KCET ಸಿಲೆಬಸ್ 70% ಕವರ್ ಆಗ್ಬಿಡುತ್ತೆ. ಸರ್ ವಾಟ್ ಅಬೌಟ್ ದಟ್ 30% ಕ್ವಶನ್ ಪ್ರಾಕ್ಟೀಸ್? ಓಕೆನಾ? ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ದ ಥಿಯರಿ ಟು ಅಪ್ಲಿಕೇಶನ್ ಸ್ಟಡಿ ರೂಟೀನ್. ನೀವು ಬೋರ್ಡ್ಸ್ ಅಲ್ಲಿ ಆಸ್ ಇಟ್ ಇಸ್ ನೀವು PYQs ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಓದಿದ್ರೆ ಸಾಕು, ನಿಮಗೆ 70ಗೆ 60 ಅಂಡ್ ಮೋರ್ ದನ್ 60 ಪ್ಲಸ್ ಅಥವಾ ಮೋರ್ ದನ್ 60 ಸ್ಕೋರ್ ಮಾಡಬಹುದು ಈಸಿಯಾಗಿ. ಬಟ್ ಯಾವಾಗ KCET ಅಂತ ಬರ್ತೀವಿ, ದೇ ಡು ನಾಟ್ ಆಸ್ಕ್ ಯು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಬಟ್ ಮೆಜಾರಿಟಿ ಕೇಸಸ್ ಅಲ್ಲಿ ನಿಮಗೆ ಸ್ವಲ್ಪನೇ ಕೇಳೋದು. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಟು ಮ್ಯಾನೇಜ್ ಬೋತ್ ಎಫೆಕ್ಟಿವ್ಲಿ ಸ್ಟ್ರಕ್ಚರ್ ಯುವರ್ ವೀಕ್ಲಿ ಸ್ಟಡಿ ರೂಟೀನ್ ಸೊ ದಟ್ ಇಟ್ ಫ್ಲೋಸ್ ನ್ಯಾಚುರಲಿ ಫ್ರಮ್ ಸಬ್ಜೆಕ್ಟಿವ್ ಲರ್ನಿಂಗ್ ಟು ಆಬ್ಜೆಕ್ಟಿವ್ ಪ್ರಾಕ್ಟೀಸ್. ಇಲ್ಲಿ ನಿಮಗೆ ಲೆವೆಲ್ಸ್ ತೋರಿಸ್ತೀನಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತೇಳಿ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕನ್ನೋದು ತೋರಿಸ್ತೀನಿ. ಸ್ಟೆಪ್ 1 ನೀವೇನ್ ಮಾಡ್ಬೇಕು, ಫೋಕಸ್ ಏರಿಯಾ ಯಾವ್ದ್ರಲ್ಲಿ ಇರಬೇಕು, ಬೋರ್ಡ್ಸ್ ಲೆವೆಲ್ ಅಂದ್ರೆ ಏನು, PYQs ತಗೊಳ್ಳಿ. ಆದ್ಮೇಲೆ PYQs ತಗೊಂಡಾದ್ಮೇಲೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ತಗೊಳ್ಳಿ. ಅದಾದ್ಮೇಲೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಅಂತ ಬಿಟ್ಟಿರ್ತಾರೆ, ಅದನ್ನ ತಗೊಳ್ಳಿ. ಅವುಗಳನ್ನ ಸಾಲ್ವ್ ಮಾಡ್ಕೊಂಡು ಬನ್ನಿ ಬೋರ್ಡ್ಸ್ ಲೆವೆಲ್ಗೆ. ಅದ್ರಲ್ಲಿ ಗೋಲ್, ರೀಡ್ ದ ಚಾಪ್ಟರ್, ಅಂಡರ್ಸ್ಟ್ಯಾಂಡ್ ದ ಡೆರಿವೇಶನ್, ಮೆಮೊರೈಸ್ ದ ಡೆಫಿನೇಷನ್ ಅಂಡ್ ಪ್ರಾಕ್ಟೀಸ್ ಟೆಕ್ಸ್ಟ್ ಬುಕ್ ಬ್ಯಾಕ್ ಸೈಜ್ ಎಕ್ಸರ್ಸೈಸ್ ಅಷ್ಟೇ. ಇದು ನಿಮಗೆ ಫಸ್ಟ್ ಸ್ಟೆಪ್. ಸ್ಟೆಪ್ 2, ಫಾರ್ಮುಲಾ ಮ್ಯಾಪಿಂಗ್ ಅಂದ್ರೆ ಯಾವ ತರ ಮಾಡಬೇಕು. ಗೋಲ್, maintain the separate formula book, write down every formula unit dimensions and the conditions under which formula applies. ಅಂದ್ರೆ ನೀವು ಫಾರ್ಮುಲಾ ಶೀಟ್ ನ ತಗೊಳ್ತೀವಲ್ಲ, ನೀವು ಏನಾದ್ರೂ ಪೇಡ್ ಬ್ಯಾಚ್ ನಲ್ಲಿ ಜಾಯ್ನ್ ಆಗಿದ್ರೆ ಆಲ್ರೆಡಿ ವಿ ಆರ್ ಗಿವಿಂಗ್ ಫಾರ್ಮುಲಾ ಶೀಟ್ ಫಾರ್ ಎವ್ರಿ ಚಾಪ್ಟರ್. ಓಕೆನಾ? ಸೊ ಇಲ್ಲಿ ಫಾರ್ಮುಲಾಸ್ ಯಾವ ಟೈಮ್ ಅಲ್ಲಿ ಯಾವ ಕಂಡೀಷನ್ ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕ್ವಶನ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ. ಅಂಡ್ ಸ್ಟೆಪ್ 3, KCET ಲೆವೆಲ್ ಯಾವ ತರ ಫೈಂಡ್ ಮಾಡ್ತಾರ, ಪಿಕಪ್ KCET ಪಾಸ್ಟ್ ಇಯರ್ ಕ್ವಶನ್ಸ್, PYQs ಅಂತ ಕರಿತೀವಿ. ಅಟ್ ಲೀಸ್ಟ್ 5 to 10 years ಸಾಲ್ವ್ ಮಾಡಬೇಕು. ರೆಕಮೆಂಡೇಶನ್ ಅಂತಂದ್ರೆ 5 years ಮಿನಿಮಮ್ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಲೇಟೆಸ್ಟ್ ಸಿಲೆಬಸ್ ಪ್ರಕಾರ ನೋಡಿದ್ರೆ 10 years ನೋಡಿದ್ರೆ ಕೆಲವೊಂದು ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಅಲ್ಲಿ ಬಂದಿರುತ್ತೆ. ಅವಾಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಸರ್ ನಾನು ಮಾಡಕ್ ಬರ್ತಿಲ್ಲ ಅಂತೇಳಿ. ಅದಕ್ಕೆ ಮಿನಿಮಮ್ 5 years ನೀವು ಸಾಲ್ವ್ ಮಾಡಲೇಬೇಕು. ಅಂಡ್ ನೆಕ್ಸ್ಟ್ ಫಾರ್ ದಟ್ ಚಾಪ್ಟರ್, ಸ್ಟಾರ್ಟ್ ಸಾಲ್ವಿಂಗ್ MCQs ಯೂಸಿಂಗ್ ದ ಫಾರ್ಮುಲಾಸ್ ಯು ಜಸ್ಟ್ ಮ್ಯಾಪ್ಡ್ ಔಟ್. ಓಕೆ, ಸೊ ನೀವು ಫಾರ್ಮುಲಾ ಯೂಸ್ ಮಾಡಿದ್ರಲ್ಲ, ಆ ಫಾರ್ಮುಲಾ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ಆ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು MCQs ಕ್ವಶನ್ ನ ಸಾಲ್ವ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಒನ್ ನೋಡ್ತಾ ಇದ್ರೆ ಅಂಡರ್ಸ್ಟ್ಯಾಂಡ್ ದ
ಶಿಫ್ಟ್ ದಟ್ ಇಸ್ ಸಬ್ಜೆಕ್ಟಿವ್ ಟು ಆಬ್ಜೆಕ್ಟಿವ್. ಓಕೆ, ಸೊ ಸಬ್ಜೆಕ್ಟಿವ್ ಮತ್ತೆ ಆಬ್ಜೆಕ್ಟಿವ್. ಕೆಲವೊಂದು ಸ್ಟೂಡೆಂಟ್ಸ್ ಸರ್ ನಾ ಸ್ಟೆಪ್ ಸ್ಕಿಪ್ ಮಾಡ್ಬೋದಾ ಅದೆಲ್ಲ ಕೇಳ್ತಾರೆ. KCET ಎಲ್ಲ ಅದೆಲ್ಲ ಮ್ಯಾಟರ್ ಇಲ್ಲ, ಬಟ್ ಬೋರ್ಡ್ಸ್ ಎಕ್ಸಾಮ್ ಅಲ್ಲಿ ನಿಮ್ ಮ್ಯಾಟರ್ ಆಗೇ ಆಗುತ್ತೆ. ಫಾರ್ ಅ ಬೋರ್ಡ್ಸ್ ದ ಶೋ ಯುವರ್ ವರ್ಕ್ ಫೇಸ್, ಅಂದ್ರೆ ನೀವು ಎಷ್ಟು ನೀಟಾಗಿ ಬರ್ತೀರೋ ಅಷ್ಟು ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಪ್ರೆಸೆಂಟೇಷನ್ ಮ್ಯಾಟರ್ಸ್, ಯು ನೀಡ್ ಟು ರೈಟ್ ಅ ಸ್ಟೆಪ್ ಬೈ ಸ್ಟೆಪ್ ಡೆರಿವೇಶನ್. ಕೆಲವೊಂದು ಸ್ಟೂಡೆಂಟ್ಸ್ ಮಾಡ್ತಾರೆ ಸ್ಟೆಪ್ ನ ಸ್ಕಿಪ್ ಮಾಡ್ಬಿಡ್ತಾರೆ, ಸೊ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ತೆಗಿಸ್ಬಿಡ್ತಾರೆ. ಯಾರು? ನಿಮ್ಮ ಕ್ವಶನ್ ಪೇಪರ್ ಐ ಮೀನ್ ಆನ್ಸರ್ ಪೇಪರ್ ನ ಚೆಕ್ ಮಾಡೋರು. ಸೊ ಈಚ್ ಸ್ಟೆಪ್ ಯು ಹ್ಯಾವ್ ಟು ರೈಟ್ ಡೌನ್. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಲೈಕ್ ರೇ ಡಯಾಗ್ರಾಮ್ ಫಾರ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಅಥವಾ ಸೈಕ್ಲೋಟ್ರಾನ್ ಆಗಿರೋ. ಸೈಕ್ಲೋಟ್ರಾನ್ ಸದ್ಯಕ್ಕಂತೂ ನಿಮಗಿಲ್ಲ. ಸ್ಟೇಟ್ ಫೈನಲ್ ಆನ್ಸರ್ ವಿತ್ ಪ್ರಾಪರ್ ಯೂನಿಟ್. ಪ್ರಾಪರ್ ಯೂನಿಟ್ ಅಂದ್ರೆ ನಿಮಗೆ ವ್ಯಾಲ್ಯೂಸ್ ಬರ್ದು ಸುಮ್ಮನೆ ಆಗಬಾರ್ದು, ಪ್ರಾಪರ್ ಯೂನಿಟ್ ಬರಬೇಕು. ಫಾರ್ ಎಕ್ಸಾಂಪಲ್ ಫೋರ್ಸ್ ನ ಫೈಂಡ್ ಮಾಡಿದ್ರೆ ನ್ಯೂಟನ್ ಬರಬೇಕು, ಎನರ್ಜಿನ ಫೈಂಡ್ ಮಾಡಿದ್ರೆ ಜೂಲ್ ಬರಬೇಕು, ವರ್ಕ್ ನ ಫೈಂಡ್ ಮಾಡಿದ್ರೆ ನ್ಯೂಟನ್ ಮೀಟರ್ ಅಂತ ಫೈಂಡ್ ಮಾಡಬೇಕು. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಿದ್ರ ಟೆಸ್ಲಾ ಅಂತ ಬರಬೇಕು, ಕರೆಕ್ಟಾ? ಅದೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಿದ್ರ ವೇಬರ್ ಪರ್. ಓಕೆ, ಸೊ ವೇಬ್ ನಾರ್ಮಲ್ ಆಗಿ ಯಾವ ತರ ಬರೀತೀರಾ? ಸೊ ಟೆಸ್ಲಾ ಅಂತಂದ್ರೆ ದಟ್ ಇಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಇವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದ್ರೆ ದಟ್ ಇಸ್ ವೇಬರ್ ಆಗ್ಬಿಡುತ್ತೆ, ಕರೆಕ್ಟಾ? ಈ ತರ ಪ್ರಾಪರ್ ಯೂನಿಟ್ ಅಲ್ಲಿ ನೀವು ಪ್ರೆಸೆಂಟೇಷನ್ ಮಾಡಬೇಕು. ಫಾರ್ ಎ ಕೇಸ್ ಇಟ್ ಇಸ್ ಸ್ಪೀಡ್ ಅಂಡ್ ಅಕ್ಯುರಸಿ ಮ್ಯಾಟರ್ಸ್. ಓಕೆ, ಸೊ ನೀವು ಸ್ಟೆಪ್ಸ್ ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಡಯಾಗ್ರಾಮ್ಸ್ ಲೇಬಲ್ ಮಾಡಿದ್ರು ಪರವಾಗಿಲ್ಲ, ಅದರಿಂದ ನಿಮ್ಗೆ ಮ್ಯಾಟ್ರೇ ಆಗಲ್ಲ. ಇಲ್ಲಿ ನೋ ಬಡಿ ಚೆಕ್ಸ್ ಯುವರ್ ರಫ್ ವರ್ಕ್. Here you need to elimination. You need elimination techniques, dimension analysis, shortcuts to solve a question under 60 seconds. ಇವೆಲ್ಲ ನಮ್ಮ ಬ್ಯಾಚ್ ಗಳಲ್ಲಿ ಹೇಳ್ಕೊಡ್ತಾ ಇದ್ವಿ. ಓಕೆನಾ? ಸೊ ರೈಟ್, ಸೊ ಇವೆಲ್ಲ ನಿಮಗೆ KCET ಮತ್ತೆ ಬೋರ್ಡ್ಸ್ ಇರುವಂತ ಡಿಫರೆನ್ಸ್. ನೆಕ್ಸ್ಟ್ ನೋಡಿದ್ರೆ, ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ದಟ್ ಇಸ್ ಡೋಂಟ್ ಇಗ್ನೋರ್ ಕ್ಲಾಸ್ 11th ಟಾಪಿಕ್ಸ್. ಇಫ್ ಯು ಆರ್ ಇನ್ ಅ ಕ್ಲಾಸ್ 11th ದಟ್ ಇಸ್ ಫೈನ್, ಬಟ್ ಯಾರ್ಯಾರು ಕ್ಲಾಸ್ 12th ಅಲ್ಲಿ ಇದ್ದೀರಾ ಅವರು ಕ್ಲಾಸ್ 11th ಟಾಪಿಕ್ಸ್ ನ ಮಿಸ್ ಮಾಡಲೇಬೇಡಿ. ಅದರಲ್ಲಿ ಸ್ಪೆಷಲಿ ಆಸಿಲೇಷನ್ ವೇವ್ಸ್, ಥರ್ಮೋಡೈನಮಿಕ್ಸ್, ಮೆಕ್ಯಾನಿಕ್ಸ್ ಇದರಲ್ಲಿ ಡೈರೆಕ್ಟ್ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಡು ನಾಟ್ ಇಗ್ನೋರ್ ಕ್ಲಾಸ್ 11th ಟಾಪಿಕ್ಸ್. ಓಕೆನಾ? ರೈಟ್, ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋದ್ರೆ ಹೈ ವೇಟೇಜ್ ಚಾಪ್ಟರ್ಸ್ ಟು ಪ್ರಿಯಾರಿಟೈಸ್. ಅಂದ್ರೆ ಕ್ಲಾಸ್ 12th ಅಲ್ಲಿ ಯಾವ ಚಾಪ್ಟರ್ ಗಳನ್ನ ನೀವು ಮಿಸ್ ಮಾಡದೆ ಓದಬೇಕು. ದಟ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ಸ್ ಮತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ರೇ ಆಪ್ಟಿಕ್ಸ್ ಅಂಡ್ ವೇವ್ ಆಪ್ಟಿಕ್ಸ್, ಮಾಡರ್ನ್ ಫಿಸಿಕ್ಸ್ ದಟ್ ಇಸ್ ಅಟಾಮಿಕ್, ನ್ಯೂಕ್ಲಿಯರ್ ಅಂಡ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಈ ಟಾಪಿಕ್ ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದು ಇದೇ ಚಾಪ್ಟರ್ ಗಳಿಂದ. ಓಕೆನಾ? ಸೊ ಈ ತರ ನೀವು ಬೋರ್ಡ್ಸ್ ಮತ್ತೆ KCET ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅಂಡ್ ನಿಮಗೆ ಇದೇ ತರ ನಿಮಗೆ ಪ್ರಾಪರ್ ಆಗಿ ಒಳ್ಳೆ ರ್ಯಾಂಕ್ ಬರಬೇಕು. ವಿತಿನ್ 1000 ಅಲ್ಲಿ ಅಥವಾ ವಿತಿನ್ 5000 ಅಲ್ಲಿ ನಮಗೆ ರ್ಯಾಂಕಿಂಗ್ ಬೇಕು ಸರ್, ನಮಗೆ ಸಬ್ಜೆಕ್ಟ್ ವೈಸ್ ನಮಗೆ ಫುಲ್ ಮಾರ್ಕ್ಸ್ ಬೇಕು ಸರ್ ಅಂತಂದ್ರೆ ಹಿಯರ್ ವಿ ಹ್ಯಾವ್ ಅ ಸ್ಪೆಷಲೈಸ್ಡ್ ಬ್ಯಾಚಸ್ ಫಾರ್ ಯು. ಓಕೆನಾ? ಸೊ ನಮ್ಮ PW 6th ಇಯರ್ ಆನಿವರ್ಸರಿ ಇರೋ ಪ್ರಯುಕ್ತ ನಿಮಗೆ ಆಫರ್ಸ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಇವತ್ತಿಗೆ. ಓಕೆನಾ? ಸೊ ಇದರ ಪ್ರಕಾರ ನಾವು ಹೇಳೋದಾದ್ರೆ ಲಕ್ಷ KCET 2027 ಯಾರು ಬೋರ್ಡ್ಸ್ ಗೆ ಮತ್ತೆ KCET ಗೆ ಒಂದೇ ಬ್ಯಾಚ್ ನಲ್ಲಿ ಪ್ರಿಪೇರ್ ಆಗಬೇಕು ಅಂತ ಅನ್ಕೊಂಡಿದೀರಾ, ಇದು ಕ್ಲಾಸ್ 12th ಸ್ಟೂಡೆಂಟ್ಸ್ ಗೆ ಮತ್ತೆ KCET ಬರೆಯೋರಿಗೆ. ಓಕೆ, ಇದು ಎಷ್ಟು ಇವಾಗ ಸದ್ಯಕ್ಕೆ ಆಫರ್ ಪ್ರೈಸ್ ನಲ್ಲಿ? ಸೊ 3999 rupees ಗೆ ನೀವು ನಿಮ್ಮ ಬ್ಯಾಚ್ ನ ಖರೀದಿ ಮಾಡಬಹುದು. ಓಕೆನಾ? ಅರ್ಜುನ KCET 2027 ದಿಸ್ ಇಸ್ ಫಾರ್ ಅ ಕ್ಲಾಸ್ 11th. ಯಾರು KCET ಗೆ ಮತ್ತೆ ಬೋರ್ಡ್ಸ್ ಗೆ ಎರಡಕ್ಕೂ ಪ್ರಿಪೇರ್ ಆಗ್ತಿದ್ರ ಅವ್ರಿಗೋಸ್ಕರ ಇದು ಸಹಿತ ನಿಮಗೆ 3999 ಆಗಿದೆ. ಓಕೆ, ಸೊ 3999 ಆನ್ 6th ಇಯರ್ ಆಫ್ PW ಫಿಸಿಕ್ಸ್ ವಾಲ. ಪ್ರಗತಿ ಸೆಕೆಂಡ್ PUC 2027 ಈ ಬ್ಯಾಚ್ ಯಾರು ಸರ್ ನನಗೆ KCET ಬೇಡ, ನಾನು ಓನ್ಲಿ ಬೋರ್ಡ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಅನ್ನೋ ಸ್ಟೂಡೆಂಟ್ಸ್ ಗೆ ಈ ಬ್ಯಾಚ್ ದಟ್ ಇಸ್ ಸೆಕೆಂಡ್ PUC ಸ್ಟೂಡೆಂಟ್ಸ್ ಗೆ ಈ ಬ್ಯಾಚ್ ಆಗಿರುತ್ತೆ. ಅವರಿಗೆ ಈ ಬ್ಯಾಚ್ 3499 ಗೆ ನೀವು ಈ ಬ್ಯಾಚ್ ನ ನಿಮ್ಮದಾಗಿಸ್ಕೊಳ್ಬಹುದು. ಅಂಡ್ ಲಾಸ್ಟ್ ಒನ್ ಎಕಿನ್ ನೀಟ್ ಕನ್ನಡ 2027 ಯಾರು ನೀಟ್ ಎಕ್ಸಾಮ್ ಬರೀತಿದ್ರಾ, ಯಾರು ಇವಾಗ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ, ಅಂದ್ರೆ ಇವಾಗ ಯಾರು ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ ಅಂಡ್ 2027 ಅಲ್ಲಿ ಎಕ್ಸಾಮ್ ಬರೀತಿದ್ರಾ ಅವ್ರಿಗೋಸ್ಕರ ಎಕಿನ್ ನೀಟ್ ಕನ್ನಡ 2027 ಬ್ಯಾಚ್ ಇದೆ. ಅಂಡ್ ಇದ್ರದ್ದು ಪ್ರೈಸ್ 4499 rupees ಗೆ ನೀವು ಖರೀದಿ ಮಾಡಬಹುದು. ಓಕೆನಾ? ಇದರಲ್ಲಿ ಸೆಕೆಂಡ್ PUC ಮತ್ತೆ ಫಸ್ಟ್ PUC ಅಂದ್ರೆ ಕ್ಲಾಸ್ 11th ಕ್ಲಾಸ್ 12th ಎರಡೂ ಸಹ ಕವರ್ ಮಾಡಲಾಗುತ್ತೆ. ಓಕೆನಾ? ಎಸ್, ಇದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ, ಸೊ ದಾಟ್ಸ್ ಇಟ್. ನಿಮಗೆ ಏನಾದ್ರೂ ಬೇರೆ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಮ್ಮ ಟೀಮ್ ನಿಮಗೆ ರೆಸ್ಪಾಂಡ್ ಮಾಡುತ್ತೆ. ಓಕೆ, ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಗೋಣ. ಟಿಲ್ ದನ್ ಟೇಕ್ ಕೇರ್, ಬಾಯ್.